भारत न्यूज में आपका स्वागत है। आज की ताजा खबर देखिए। ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಗೌಳಿ ಸಮಾಜ ವಿಜಯಪುರ ಇವರ ವತಿಯಿಂದ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ಗೌಳಿ ಸಮಾಜ ವತಿಯಿಂದ ಮತ್ತು ಮುಖಂಡರಿಂದ ನಾವು ಸ್ವಾಗತ ಬಯಸುತ್ತೇವೆ। ಈ ಜಾತ್ರೆಯು ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮ ಸಮಾಜದಿಂದ ತಲತಲಾಂತರದಿಂದ ನಡೀತಾ ಬಂದಿದೆ। ಈ ನಮ್ಮ ಸಮಾಜದ ಇತಿಹಾಸ ಕಳೆದ 300 ವರ್ಷಗಳಿಂದ ಇತಿಹಾಸ ಇದೆ ಈ ಗುಡಿಯದು। ನಾವು ಈ ಕಾರ್ಯಕ್ರಮವನ್ನು ಪೂರ್ಣ ಎಲ್ಲ ನಮ್ಮ ಗೌಳಿ ಸಮಾಜದ ಬಂಧು ಬಾಂಧವರಿಂದ ಎಲ್ಲ ಕೂಡಿಸಿ ಮಾಡ್ತೀವಿ। ಈ ನಮ್ಮ ಸಮಾಜದಲ್ಲಿ ಏನಪ್ಪಾ ವಿಶೇಷ ಅಂದ್ರ ನಮ್ಮ 3 ವರ್ಷಕ್ಕೆ ನಡೆಯುವ ಜಾತ್ರೆ ಪ್ರತಿಯೊಂದು ಸಮಾಜದ ಮನೆ ಮನೆಯಲ್ಲಿ ನಮ್ಮ ಆರತಿಯನ್ನು ತಗೊಂಡು ತಿರುಗಾಡ್ತೀವಿ। ಇದರಿಂದ ಒಂದು ತಿಂಗಳ ಎಲ್ಲಾ ಮನೆ ಮನೆಗೆ ಹೋಗಿ ಆರತಿಯನ್ನು ಬೆಳಗಿಸಿ ಲಾಸ್ಟ್ ನಾವು ಆಷಾಢದ ಕೊನೆಯಂದು ನಾವು ಈ ಜಾತ್ರೆಯನ್ನು ಸಂಭ್ರಮಿಸ್ತೇವೆ। ನಮ್ಮ ಜಾತ್ರೆಯಲ್ಲಿ ಎಮ್ಮೆ ಉಳಿಸುವ ಸ್ಪರ್ಧೆ ಇರ್ತದ, ಮತ್ತ ಮಹಿಳೆಯರಿಂದ ನಮ್ಮ ಕುಂಭ ಮೇಳ ಇರ್ತದ। ಆ ಜಲಕುಂಭ ಮೇಳವು ಸುಮಾರು 8 ರಿಂದ 9 ಕಿಲೋಮೀಟರ್ ಜಲಕುಂಭ ಮೇಳ ಇರ್ತದ। ಇದರಿಂದ ನಮ್ಮ ಪೂತರಾಜ ಅಂತ ಹೇಳಿ ನಮ್ಮ ಗುರುಗಳು ಬಂದಿರ್ತಾರ, ಅವರಿಂದ ನಮ್ಮ ಮಹಾಲಕ್ಷ್ಮಿಯ ಪೂಜೆ ಆಗ್ತದ। ಮತ್ತ ನಾಳೆ 7ನೇ ತಾರೀಕು ಆಗಸ್ಟ್ 7ನೇ ತಾರೀಕು 2026ರಂದು ಮಹಾಪೂಜೆ ಮತ್ತು ಮಹಾಜಲಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಇರ್ತದ। ದಯವಿಟ್ಟು ಈ ಚಾನೆಲ್ ನಲ್ಲಿ ನೋಡ್ತಂತ ಎಲ್ಲಾ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ, ನಮ್ಮ ಸಮಾಜದ ಜಾತ್ರೆಯಲ್ಲಿ ಬಂದು ಭಾಗವಹಿಸಿ ತಾವು ನಮ್ಮ ದೇವಿಗೆ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ। ನಮ್ಮ ಹೆಸರು ರಾಜು ಭಾಗಾನಗರಿ, ಗೌಳಿ ಸಮಾಜ ಟ್ರಸ್ಟ್ ಕಮಿಟಿಯ ಕಾರ್ಯಾಧ್ಯಕ್ಷ। ಈ ಜಾತ್ರೆ ಬಗ್ಗೆ ಈ ಲಕ್ಷ್ಮೀ ದೇವಸ್ಥಾನ ನಮ್ಮ ಗೌಳಿ ಸಮಾಜದಿಂದ ನಮ್ಮ ಲಕ್ಷ್ಮಿ ಹಿರಿಯರ ಕಾಲಕ್ಕೆ ಮಾಡ್ಕೋತೇ ಬಂದೀವಿ ನಾವು। ಮೊದಲ ಏನಾಗಿತ್ತು, ಸ್ವಲ್ಪ ನಮ್ಮ ಎಮ್ಗೊಳಗ ನಮ್ಮ ಮನುಷ್ಯರಿಗೆ ಸ್ವಲ್ಪ ತೊಂದರೆ ಆಗಿತ್ತು। ಈ ಲಕ್ಷ್ಮಿಗೆ ಬೇಡ್ಕೊಂಡಿದ್ದೆ ನಮ್ಮ ತಾಯಿಗೆ ಕಾಪಾಡೋದು, ಅವಾಗ ನಮ್ ಸಾಕ್ಷಾತ್ ರೂಪ ಹಾಕಿಸಿ ನಮ್ಗ ಪ್ರಸನ್ನ ಆಯ್ತು। ನಮ್ ಗೌಳಿ ಸಮಾಜದಿಂದ ನಾವ್ ವಿನಂತಿ ಮಾಡ್ಕೊಂಡಿದೆ, ಹಿಂಗೆ ಪ್ರತಿ ವರ್ಷ ನಾವು ಜಾತ್ರೆ ಮಾಡ್ಕೋತ ಎಲ್ಲಾರು ಹಿರಿಯರು ಕರೆಯವರು ಮಾಡ್ಕೋತ ಹೋಗ್ತೀವಿ ಅಂತ ನಮ್ ವಿನಂತಿ। ಈ ದೇವರಿಗೆ ಬೇಡ್ಕೊಂಡಿದ್ರೆ ಎಂಬೋಳು ಮತ್ತೆ ಮನುಷ್ಯರ್ಗು ಮೊದಲದಿಂದ ನಮ್ಗೆ ಜಡ್ ಬರ್ತಿದ್ವು, ಇಲಿ ಸಾಯನ ಅದು ಇಲ್ಲಿ ಗಡ್ಡ ಬರ್ತಿದ್ರ, ಅವಾಗ ಬೆಡ್ಕೊಂಡಿದ್ರ ಕಾಲ್ ಗೋದಿಂದ ಈ ಲಕ್ಷ್ಮಿ ನಮ್ಗೆ ಸಾಕ್ಷಾತ್ ರೂಪ ಹಾಕಿಸಿ ನಮ್ಗೆ ಆಶೀರ್ವಾದ ಕೊಟ್ಟ, ಅವಾಗ ಸುಟ್ಟು ಚಲೋ ಆಗ್ಯದ ನಮ್ಗೆ। ನಿಮ್ಮ ಹೆಸರು? ಶಂಕರ್ ಗೌಳಿ। ಇವತ್ತ ದೇವಿ ಕುಂಭ ಮೇಳ ಐತಿ, ನಾಯಿಗೆ ಏನೈತಿ ಬೆಳಗ್ಗೆ 3:30ಗೆ ಅಭಿಷೇಕ ಮಾಡ್ತಾರ, ಮತ್ ನಾಯಿಗೆ ಜಾತ್ರಾ ಉತ್ಸವ ಇರ್ತೈತಿ, ಎಲ್ಲಾ ಸಮಾಜ ಬಂಧುಗಳು ಬರ್ತಾರ, ಮತ್ತೆ ಎಮ್ಮಿ ಓಡಿಸೋ ಕಾರ್ಯಕ್ರಮ ಮಾಡ್ತಾರ। ಮಹಾಪ್ರಸಾದ ನೀತಿ ಮಧ್ಯದಾಗ ಎಲ್ಲಾರು ಬಿಜಾಪುರ ಮಂದಿಗೆ ಎಲ್ಲಾರು ಬರ್ಬೇಕು ಇಲ್ಲಿ ಪ್ರಸಾದ ತಗೋಲಿಕ್ಕೆ। ಇಲ್ಲಿ ನೋಡಿ ಏನಿಲ್ಲ, 1000 ಮಂದಿ ಬಂದಾರ ನೋಡ್ರಿ। 250 ಕುಂಭ ಮೇಳ ಆದವ್ರಿ।
ಹೆಸರು ಮಲ್ಲಿಕಾರ್ಜುನ್ ತಾಳ್ಪೇಟೆ. ಹಾ ಹಾ 100 ವರ್ಷ ಆಗ್ಯದ. ಈಗ ಮಾಡ್ತೇವ್ ನಾವು ಎಲ್ಲಾ ಕೂಡಿಕಿಸಿ. ಹಾ ಬಾಳ್ ಗೋಪಾಳ ಮಾಡ್ಕಿಸಿ ಎಲ್ಲಾರು ಮಾಡ್ತೇವ್ ನಾವು. ಹಾ ಹಾ ಗೌಡ್ಯಾರ ಮಂದಿ ಎಲ್ಲಾ ಮಾಡ್ತೇವ್. ಎಷ್ಟ್ ಮಂದಿ ಅದಾರ ಅಷ್ಟು. ಹಾ ಎಷ್ಟು ವರ್ಷದಿಂದ ಬರ್ತೀವಿ ಜಾತ್ರೆಗೆ? 100 ವರ್ಷ ಆಗೋಯ್ತು. ಹಾ ನನ್ಗೆ 90 ಆಗ್ಯದ. ಹಾ 3 ವರ್ಷದಿಂದ ಬರ್ತೀವಿ. ಹಾ ಎಷ್ಟು ಮಂದಿ ಬಂದ್ರಿ? हजार लोग जाते. 2-3 ಸಾವಿರ ಮಂದಿ ಅದಾರ ಈಗ ಸದ್ಯ. ಎಲ್ಲಿಂದ ನಡ್ಕೊತ ಬಂದ್ರಿ ಈಗ? ಆ ಎಲ್ಲಿಂದ ನಡ್ಕೊತ ಬಂದ್ರಿ? ಗುಂಡಗೌಡಿ ಕಾಳಮ್ಮ ಮಂದಿರ ಅಲ್ಲಿಂದ ನಡ್ಕೊತ ಬಂದೇವ್ ಎಲ್ಲಾರು. ನಮ್ ಕೊಡಗಳು ಎಲ್ಲ ಅಲ್ಲಿಂದ ಬಂದಾವ, ನಡ್ಕೊತ ಬಂದಾರ. ಹಾ ನಿಮ್ಮ ಹೆಸರು? ಗೋಂಡುಬಾಯಿ ಗುಳಸ್ಕರ್. ಗೋಂಡುಬಾಯಿ ರಾಮಚಂದ್ರ ಗುಳಸ್ಕರ್. ನಿಮ್ಮ ಊರು? ರಾಮ ಮಂದಿರ ಮನಿ ಬಿಜಾಪುರ.